ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುರುಬರಹಳ್ಳಿಯ ಪೈಪ್ಲೈನ್ ರಸ್ತೆ, ಈ ಒಂದು ರಸ್ತೆಯಲ್ಲಿ ಪ್ರೀ ಪ್ಲಾನ್ಡ್ ಮರ್ಡರ್ ಅಪಘಾತವೊಂದು ಸಂಭವಿಸಿದೆ. ನಿಮಗೆ ಸ್ಪಾಟ್ ಅನ್ನು ತೋರಿಸ್ತಾ ಹೋಗ್ತೀನಿ. ಅದೇ ರೀತಿ ಒಂದು CCTV ದೃಶ್ಯಾವಳಿಯನ್ನು ನೀವು ನೋಡಿದ್ದೆ ಆದರೆ ಖಂಡಿತವಾಗಿಯೂ ಎದೆ ಜಲ್ ಅನ್ಸುತ್ತೆ ಅಂತಾನೆ ಹೇಳ್ಬೋದು. ನೀವೇನು ಮನೆಯನ್ನು ನೋಡ್ತಾ ಇದ್ದೀರಾ, ಆ ವಿಜಯಲಕ್ಷ್ಮಿ ಎನ್ನುವ ಸುಮಾರು 50 ರಿಂದ 55 ವರ್ಷದ ಮಹಿಳೆ ಇದೇ ಮನೆಯಲ್ಲಿ ವಾಸವಾಗಿದ್ರು. ನಂತರದಲ್ಲಿ ಏಪ್ರಿಲ್ 21ನೇ ತಾರೀಕು ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಅವರು ಕೆಳಗಡೆ ಇಳಿದು ಈ ಒಂದು ರಸ್ತೆನ ನೀವೇನು ನೋಡ್ತಾ ಇದ್ದೀರಾ, ಆ ರಸ್ತೆಯನ್ನ ಕ್ರಾಸ್ ಮಾಡಿ ಇಲ್ಲಿಗೆ ಬರ್ತಾರೆ. ಈ ಒಂದು ಹಂಸನ ಏನು ನೀವು ನೋಡ್ತಾ ಇದ್ದೀರಾ, ಈ ಹಂಸಿಂದ ಹಿಂಭಾಗದಲ್ಲಿ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಎದುರುಗಡೆಯಿಂದ ಅಂದ್ರೆ ಅವರ ಹಿಂಭಾಗದಿಂದ ಬಂದ ಒಂದು 2 ವೀಲರ್ ಏನಿದೆ ಅದು ಬಂದು ಅವರಿಗೆ ಡಿಕ್ಕಿಯನ್ನು ಹೊಡೆದಿದೆ. ನಂತರದಲ್ಲಿ ಆಕೆ ಸ್ಥಳದಲ್ಲೇ ಏನು ಕೆಳಗಡೆ ಬಿದ್ದು ಒಂದು ರೀತಿಯ ಮೂರ್ಛೆ ಹೋದ ಸ್ಥಿತಿಯಲ್ಲಿ ಅವರು ಸಿಕ್ಕಿದ್ರು ಅಂತಾನೆ ಹೇಳ್ಬೋದು. ನಂತರದಲ್ಲಿ ಏನು ಆಟೋ ಒಂದು ಈಗಾಗಲೇ ಅಲ್ಲಿ ಪ್ರೀ ಪ್ಲಾನ್ಡ್ ರೀತಿಯಲ್ಲಿ ಒಂದು ಆಟೋ ರೆಡಿ ಆಗಿತ್ತು. ಆ ಒಂದು ಆಟೋದಲ್ಲಿ ಆಕೆಯನ್ನ ಕೂರಿಸಿಕೊಂಡು ತಕ್ಷಣವೇ ಅವರು ಒಂದು ಆಸ್ಪತ್ರೆಗೆ ಹೋಗಿ ದಾಖಲು ಮಾಡುವ ಒಂದು ನಾಟಕವನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಆಗಿದ್ದೇನು ಅಂತ ನೋಡ್ತಾ ಹೋದ್ರೆ ಆಕೆ ಒಂದು ಫೈನಾನ್ಸ್ ವ್ಯವಹಾರವನ್ನ ಮಾಡ್ತಾ ಇದ್ರು. ಆ ಒಂದು ಫೈನಾನ್ಸ್ ವ್ಯವಹಾರವನ್ನ ಮಾಡುವ ನಿಮಿತ್ತ ಅವರ ಬಳಿ ಸಾಕಷ್ಟು ಹಣ ಒಡವೆ ಎಲ್ಲವೂ ಕೂಡ ಇತ್ತು. ಹೀಗಾಗಿ ಈ ರಾಕೇಶ್ ಸೇರಿದಂತೆ ಸುಮಾರು 4 ರಿಂದ 5 ಜನ ಆರೋಪಿಗಳಿದ್ದಾರೆ. ಇವರು ಒಂದು ಪ್ರೀ ಪ್ಲಾನ್ಡ್ ಅನ್ನ ಮಾಡಿಕೊಂಡು ಅವರನ್ನ ಕೊಲೆ ಮಾಡಿ ಅವರ ಬಳಿ ಇರುವ ಒಂದು ಮನೆ ಕೀಯನ್ನು ತೆಗೆದುಕೊಂಡು ಹೋಗಿ ಅವರ ಮನೆಯಲ್ಲಿ ಚಿನ್ನಾಭರಣ ಹಾಗೂ ನಗದನ್ನ ದೋಚಬಹುದು ಎನ್ನುವ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದೇ ರೀತಿ ಅವರು ಆ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ರಾಕೇಶ್ ಎನ್ನುವ ವ್ಯಕ್ತಿ ಬೈಕಿನಿಂದ ಗುದ್ದುತ್ತಾನೆ. ಆತನ ಜೊತೆ ಇರುವ ಸುಮಾರು 4 ಜನ ಆರೋಪಿಗಳಿದ್ದಾರೆ. ಅವರು ಆಟೋದಲ್ಲಿ ಬಂದು ಆಕೆಯನ್ನ ಆಟೋದಲ್ಲಿ ಕೂರಿಸಿಕೊಂಡು ಆಕೆಯನ್ನ ಆಸ್ಪತ್ರೆಗೆ ಸೇರಿಸುವ ಕೆಲಸವನ್ನ ಮಾಡ್ತಾರೆ. ಮೇಲ್ನೋಟಕ್ಕೆ ಇದು ಅಪಘಾತ ಅಥವಾ ಒಂದು ಅಪರಿಚಿತ ವಾಹನ ಡಿಕ್ಕಿಯಿಂದ ವಿಜಯಲಕ್ಷ್ಮಿ ಸಾವನ್ನಪ್ಪಿದ್ರು ಅನ್ನೋದು ಪತ್ತೆಯಾಗಿತ್ತು. ಯಾವಾಗ ಪೊಲೀಸರು ಈ ಒಂದು ಪ್ರಕರಣದ ಆಳಕ್ಕೆ ಇಳಿದು ತನಿಖೆಯನ್ನ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಇದು ಬೇಕಂತಲೇ ಆಗಿರುವ ಕೊಲೆ ಎಂಬುದು ಪತ್ತೆಯಾಗಿದೆ. ನಂತರದಲ್ಲಿ ಆಕೆಯ ಮನೆಯ ಕೀಯನ್ನು ತೆಗೆದುಕೊಂಡು ಹೋಗಿ ಆರೋಪಿ ಮಂಜುನಾಥ್ ಎನ್ನುವನಿದ್ದಾನೆ. ಈಗಾಗಲೇ ಆತ ರೌಡಿ ಶೀಟರ್ ಕೂಡ ಆಗಿದ್ದ. ಆತ ಅವರ ಮನೆಗೆ ಹೋಗಿ ಚಿನ್ನಾಭರಣಗಳನ್ನ ಕದಿಯುವ ಸಂದರ್ಭದಲ್ಲಿ ಅವರ ಮನೆಯ ಪಕ್ಕದವರು ಕೇಳಿದ್ದಾರೆ, ನೀನು ಯಾರು ಅಂತ. ಆತ ನಾನು ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಈ ಸಂಬಂಧ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಗಳು ಪ್ರಕರಣವೂ ಕೂಡ ದಾಖಲಾಗಿದೆ. ಸದ್ಯ ಆತನು ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಅದು ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಆಸ್ಪತ್ರೆಯಲ್ಲಿ ಇರಬೇಕಾದ ಸಂದರ್ಭದಲ್ಲಿ ಪೊಲೀಸರು ಒಂದು ದೊಡ್ಡ ಕೇಸನ್ನ ಬೆನ್ನು ಹತ್ತಿ ಅದನ್ನ ಬೆದರಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಮೇಲ್ನೋಟಕ್ಕೆ ಇದೊಂದು ಆಕ್ಸಿಡೆಂಟ್ ಅಂತ ಕಾಣ್ತಾ ಇತ್ತು, ಆದ್ರೆ ಈಗ ಇದು ಪ್ರೀ ಪ್ಲಾನ್ಡ್ ಮರ್ಡರ್ ಅಂತ ಆಗಿದೆ. ಈಗಾಗಲೇ ಸುಮಾರು 5ಕ್ಕೂ ಹೆಚ್ಚು ಆರೋಪಿಗಳ ಮೇಲೆ FIR ದಾಖಲಾಗಿದ್ದು ಎಲ್ಲರನ್ನೂ ಕೂಡ ಪೊಲೀಸರು ಬಂಧಿಸುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಗೆ ಒಂದು ಶಾಬಾಷ್ಗಿರಿಯನ್ನ ಹೇಳಲೇಬೇಕು. ಇದು ಆಕ್ಸಿಡೆಂಟ್ ಆದ ಸ್ಥಳದಿಂದ ಒಂದು ಸ್ಪಾಟ್ ರಿಪೋರ್ಟ್. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.